ಹಾಯ್ ಹಲೋ ರೀಡರ್ಸ್ MM93ಗೆ ವೆಲ್ಕಮ್. ಕವಾಸಕಿ KB100 ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಶೋಗನ್ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಶೋಗನ್ಗೆ, ಅದರಿಂದ KB100 ವಿಡಿಯೋ ಮಾಡ್ತಾಯಿದ್ದೀನಿ. KB100 ತೊಗೊಂಡು 1 ವರ್ಷ ಮೇಲೆ ಆಯಿತು. ಸ್ವಲ್ಪ ಗಾಡಿಯಲ್ಲಿ ಅಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ 90% ರೆಡಿ ಮಾಡಿಬಿಟ್ಟಿದ್ದೀನಿ. ಅದು ಏನೇನಾಗಿತ್ತು ಅಂದರೆ, ಫಸ್ಟು ಈ ಬ್ಯಾಕ್ ರಿಮ್ ಫ್ರಂಟ್ ರಿಮ್ ಎರಡು ಹೋಗಿತ್ತು. ಅವರು ಬ್ಲ್ಯಾಕ್ ಪೇಂಟ್ ಹೊಡೆದಿದ್ರು, ಅದರಿಂದ ನನಗೆ ಕಾಣಲಿಲ್ಲ, ತುಕ್ಕಿಡ್ದಿತ್ತು ಒಳಗಡೆ. ಅದು ವೆಯ್ಟ್ 3 ಜನ ಕುತ್ಕೊಂಡ್ಬಿಟ್ರೆ ಬ್ಯಾಕ್ ವೀಲ್ ಹಿಂಗೆ ಶೇಕ್ ಆಗ್ತಾಯಿತ್ತು. ಅದರಿಂದ ನಮ್ಗೆ ಗೊತ್ತಿರೋ ಮೆಕ್ಯಾನಿಕನ ಹತ್ರ ಒಂದು KB100 ನಿಂತ್ಕೊಂಡಿತ್ತು ತುಂಬ ವರ್ಷದಲ್ಲಿಂದ. ನನ್ನ ಹತ್ರ ಹೋಗಿ ಕೇಳಿದೆ, ಅಣ್ಣ ಸ್ಪ್ಯಾರ್ ಏನಾನ ಕೊಡ್ತೀರಾ ಅಂತ. ಕೊಡ್ತೀನಪ್ಪ, ಸ್ವಲ್ಪ ಓನರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೇಳಿದೆ. ಅವ್ರು ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಂತೆ, ಅದರಿಂದ ಸ್ಪ್ಯಾರ್ ಮಾತ್ರ ಕೊಡ್ತೀನಪ್ಪ ಅಂತ ಹೇಳಿದರು. ಫ್ರಂಟ್ ರಿಮ್ಮು ಟೈರ್ ಸಮೇತ, ಬ್ಯಾಕು ಸೇಮ್ ಅದೇ ಥರ ಟೈರ್ ಸಮೇತ ತೊಗೊಂಬಂದು ಹಾಕಿದ್ದೀನಿ. ಚೆನ್ನಾಗಿದೆ ಟೈರ್ ಕೂಡ, 90% ಕಂಡೀಷನ್ ಇದೆ ಟೈರು. ಹಿಂದೆ ಟೈರ್ ಮಾತ್ರ ದೊಡ್ಡದಾಗಿದೆ. ಮತ್ತು ಸೈಲೆನ್ಸರ್ ಇದೆಯಲ್ಲ, ಈ ಸೈಲೆನ್ಸರಲ್ಲಿ ಇಲ್ಲಿ ಒಂದು ಲಾಕ್ ಬರುತ್ತೆ. ಈ ಲಾಕ್ ಕಟ್ಟಾಗಿಬಿಟ್ಟಿತ್ತು, ಅದರಿಂದ ಸೌಂಡು ತುಂಬ ಜಾಸ್ತಿ ಬರ್ತಾಯಿತ್ತು. ಮತ್ತು ಈ ಹಿಂದೆ ಮಡ್ಗಾಡು ಇದೆಯಲ್ಲ, ಈ ಸ್ಟೀಲ್ ಮಡ್ಗಾಡು SS, ಈ ಮಡ್ಗಾಡು ಫುಲ್ ತುಕ್ಕಿಡ್ದು ಅಲ್ಲೆಲ್ಲಿ ಹೋಲ್ಸ್ ಆಗಿತ್ತು, ಅದನ್ನು ಫುಲ್ ಸಮೇತ ಚೇಂಜ್ ಮಾಡೀನಿ. ಈ ಟೈ ಲ್ಯಾಂಪ್ ಕೂಡ ಹೊಸದು ಹಾಕಿದ್ದೀನಿ, ಲೈಟು. ಮತ್ತು ಈ KB100 ಡೂಮ್ ಇತ್ತಲ್ಲ, ಇದು ಡ್ಯಾಮೇಜ್ ಆಗ್ತಾಯಿತ್ತು. ಹೊಸದು ಹಾಕಿದರೆ ಬೇಗ ಹೊಡೆದೋಗ್ತಾಯಿತ್ತು, ಕ್ವಾಲಿಟಿ ಸರಿಯಾಗಿ ಬರ್ತಾಯಿಲ್ಲ. ಅದರಿಂದ CD100 ತೊಗೊಂಬಂದು ಹಾಕಿನಿ. ಚೆನ್ನಾಗಿದೆ, ಒರಿಜಿನಲ್ CD100. ಮತ್ತು ಇದೇ ಥರ ಶೀಲ್ಡು ಲೆಫ್ಟ್ ಸೈಡ್ ಇದೆ ಇರತ್ತಲ್ಲ, ಅದು ಒಂದಿಲ್ಲ, ಮಿಸ್ಸಿಂಗ್ ಆಗಿತ್ತು, ಅದನ್ನು ತೊಗೊಂಬಂದು ಹಾಕಿದ್ದೀನಿ. ಹಳೇದೆ, ಆದರೆ ಅದು ವಿತೌಟ್ ಪೇಂಟಿಂಗಲ್ಲಿತ್ತು, ಹಳೇದೆ. ಮತ್ತು ಈ ಟ್ಯಾಂಕ್ ಕೂಡ ಸ್ವಲ್ಪ ಲೀಕಲ್ಲಿದೆ, ಅದನ್ನು ರೆಡಿ ಮಾಡಬೇಕಂತ ಹೋಗಿ ಕೇಳಿದ್ದೆ. ಅಲ್ಲಿ ಜಾಸ್ತಿ ತುಂಬ ಕಡೆ ಹೋಲ್ಸ್ ಆಗಿಬಿಟ್ಟಿತ್ತು, ಅದರಿಂದ ರೆಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಬೇರೆ ಗ್ಯಾರೇಜಲ್ಲಿ, ಅದು ಮಾತ್ರ ಅಲ್ಲ, ಇನ್ನೊಂದು ಗ್ಯಾರೇಜಲ್ಲಿ ಬೇರೆ ಒಂದು ಗ್ಯಾರೇಜಲ್ಲಿ ಹೋಗಿದ್ದೆ. ಅವ್ರ ಹತ್ರ ಒಂದು KB100 ಟ್ಯಾಂಕು ತುಂಬ ದಿನ ಅಂತ ಸಜ್ಜೆ ಮೇಲೆ ನೋಡಿದ್ದೆ. ಅಣ್ಣ ಕೊಡ್ತೀರಾ ಅಂತ ಕೇಳಿದ್ದೆ. ಕೊಡ್ತೀನಪ್ಪ ತೊಗೊಳಪ್ಪ ಅಂತ ಹೇಳಿದರು. ಆದರೆ ಅದು ಬಂದು ಮೆರೂನ್ ಕಲರು, ಅದಕ್ಕೆ ಅದು ಹಾಕಿಲ್ಲ. ಅದು ಪೇಂಟಿಂಗ್ ಮಾಡೋದು ಬರ್ಗ ಇದು ಈ ಗಾಡಿಯಲ್ಲಿ ಹಿಂಗೆ ಇರುತ್ತೆ, ಈ ಟ್ಯಾಂಕ್ನೇ. ಮತ್ತು ಅಷ್ಟೇ ಇಷ್ಟೇ ರೆಡಿ ಮಾಡಿದ್ದೀನಿ. ಬನ್ನಿ ಗಾಡಿ ಸೌಂಡ್ ಹೆಂಗಿದೆ ಅಂತ ನೋಡೋಣ. ಈ ವಿಡಿಯೋ ಕಟ್ ಮಾಡಲ್ಲ, ಗಾಡಿದು ಫುಲ್ ವಿಡಿಯೋ ನಾನು ಎಡಿಟಿಂಗ್ ಕೂಡ ಮಾಡಲ್ಲ. ಈ ವಿಡಿಯೋ ಫುಲ್ ಹೆಂಗಿದೆ ಹಂಗೆ ಹಾಕ್ತೀನಿ. ಇದು KB100 ಒರಿಜಿನಲ್ ಕೀ, ಏನು ಚೇಂಜ್ ಮಾಡಲ್ಲ. ಇದು ಕೂಡ ತೊಗೊಂಬಂದು ಹಾಕಿರೋದು ಆ ಗಾಡಿಯಲ್ಲಿಂದ. ಆದರೆ ಈ ಇಂಡಿಕೇಟ್ರ್ ಇದೆಯಲ್ಲ, ಇಂಡಿಕೇಟ್ರ್ ಮಾತ್ರ ಸಿಗಲಿಲ್ಲ. RX ಫ್ರಂಟು, ಬ್ಯಾಕ್ ಬಂದ್ಬಿಟ್ಟು ಪಕ್ಕಾ KB100 ಇದೆ. ಹೆಂಗೆ ಕವಾಸಕಿ ಬ್ರ್ಯಾಂಡ್ ಕೀ ಚೈನು. ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ, ಸೌಂಡ್ ಹೆಂಗಿದೆ ಅಂತ ನೀವೇ ಹೇಳ್ತೀರಾ. ಹೈಡ್ಲಿಂಗ್ ಎಲ್ಲ ಪಕ್ಕಾ ಸೆಟ್ ಆಗಿದೆ, ಆದರೆ ಗಾಡಿ ಮೈಲೇಜ್ ಮಾತ್ರ ಸರಿಯಾಗಿ ಕೊಡಲ್ಲ. ಅದು ಎಲ್ಲೋ ಟ್ಯೂನಿಂಗ್ ಮಾಡೋದೋ ಗೊತ್ತಿಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಬೀಟು 90% RX ಥರ ಸೇಮ್ ಬೀಟ್ ಬರ್ತಾಯಿದೆ. ಬನ್ನಿ ಗಾಡಿ ಓಡಿಸಿ ನೋಡೋಣ. ನಾನು ಗಾಡಿ ಓಡಿಸಿ ನೋಡಿದ್ದೀನಿ, ಫೀಲಿಂಗ್ ಎಲ್ಲ ನನಗೆ ಗೊತ್ತು, ಆದರೆ ನಿಮಗೆ ವೀಡಿಯೋದಲ್ಲಿ ಹೆಂಗಿದೆ ಅಂತ ಹೇಳ್ತೀನಿ. ಬನ್ನಿ. ಹೆಂಗೆ ಈ RPM ಮೀಟ್ರ್ ಮಾತ್ರ ಆಡ್ತಾ ಇದೆ, ಆದರೆ ಇದು ಸ್ಪೀಡೋಮೀಟ್ರು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೆ. ಇಲ್ಲಿನೂ ಮೀಟ್ರ್ ಹೊರಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದನ್ನು ರೆಡಿ ಮಾಡಬೇಕು. ಬನ್ನಿ ಗಾಡಿ ಓಡಿಸೋಣ ಹೆಂಗಿದೆ ಅಂತ. ಪೆಟ್ರೋಲ್ ಆನ್ ಮಾಡಿಬಿಟ್ಟೆ. ಇದು ಬಂದ್ಬಿಟ್ಟು ಕವಾಸಕಿನೇ, ಆದರೆ ಬಜಾಜ್ ಅವ್ರು ತೊಗೊಂಬಿಟ್ಟು ಲಾಂಚ್ ಮಾಡಿರೋದು. ಗಾಡಿ ಬಂದ್ಬಿಟ್ಟು ಮಾಡಲು 89 ಮಾಡಲ್. ಬನ್ನಿ ಸ್ಟಾರ್ಟ್ ಮಾಡಿ ಓಡಿಸೋಣ. ಯಾರಿಗೋರು ಅವನು RX ಏನು ಗುರು NS. ಹೋಗ್ಲಿ ಬಿಡು, ಈ ಗಾಡಿ ಅಷ್ಟು RX ಥರ ಎಲ್ಲ ಹೋಗಲ್ಲ. ಈ ಗಾಡಿ ಆದರೆ RX ಅಷ್ಟು ಪವರ್ ಎಲ್ಲ ಏನಿಲ್ಲ, ಆದರೆ ಸೌಂಡ್ ಸೂಪರ್, ಸೇಮ್ RX ಥರ ಬೀಟು. ಗಾಡಿ ಬಂದ್ಬಿಟ್ಟು ಒಂದು 90 ಸ್ಪೀಡ್ ಹೋಗುತ್ತಂತ ಅನಿಸುತ್ತೆ, ಯಾಕಂದರೆ ಮೀಟ್ರ್ ವರ್ಕ್ ಆಗಲಿಲ್ಲ. ಆದರೆ ನಾನು ಗೆಸ್ ಮಾಡಿದ್ದೀನಿ 90 ಸ್ಪೀಡ್ ಹೋಗುತ್ತಂತ. 90 ಸ್ಪೀಡ್ ಹೋದ್ರೂ ಕೂಡ ವೈಬ್ರೇಷನ್ ಇರಲ್ಲ ಗಾಡಿಯಲ್ಲಿ, ನಿಜ. ಈ RX ಶೋಗನ್ ಕೂಡ ಒಂದು 80ಯಲ್ಲಿ ಫುಲ್ ಥ್ರಾಟಲ್ ಕೊಟ್ಟರೆ ವೈಬ್ರೇಷನ್ ಇರುತ್ತೆ, ಆದರೆ ಈ ಗಾಡಿಯಲ್ಲಿ ವೈಬ್ರೇಷನೇ ಇಲ್ಲ. ಗಾಡಿ ಏನೋ ಹೊಸ ಗಾಡಿ ತೊಗೊಂಡು ರೋಡಲ್ಲಿ ಓಡಿಸಿದ್ರೆ ಹೆಂಗಿರುತ್ತೆ ಆ ಥರ ಫೀಲ್ ಆಗ್ತೈತೆ. ಪಿಸ್ಟಿನ್ ಕೂಡ ಸ್ಟ್ಯಾಂಡರ್ಡ್ ಪಿಸ್ಟಿನು, ಒಂದು ಸಾತಿ ಕೂಡ ಸೀಸ್ ಆಗಿಲ್ಲ ಗಾಡಿ.
ನೆಕ್ಸ್ಟ್ ಟೈಮು KB100 ವೀಡಿಯೋದಲ್ಲಿ ಫುಲ್ ಟಾಪ್ ಸ್ಪೀಡ್ ಏನು ಹೋಗ್ತಿದೆ ಅಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಗಾಡಿ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅದೇ ಜಾಗಕ್ಕೆ ಬಂದುಬಿಟ್ಟಿದ್ದೀವಿ. ಅದು ಮೀಟ್ರೆಲ್ಲ ರೆಡಿ ಮಾಡಿಬಿಟ್ರೆ ಎಷ್ಟು ಸ್ಪೀಡ್ ಹೋಗುತ್ತೆ ಅದೆಲ್ಲ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಮತ್ತು ಶೋಗನ್ ಮತ್ತು KB100 ಇದು ಎರಡು ಸೈಲೆನ್ಸರ್ ವಿಡಿಯೋ ನೆಕ್ಸ್ಟು ಒಂದು ವಿಡಿಯೋ ಶಾರ್ಟಾಗಿ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ. ಮಾಡೋಣ ಅಂತ ಸಪೋರ್ಟ್ ಕೊಡೋ ಥರ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, KB100 ಶೋಗನ್ ಎಸ್ ಅಂತ ಕೊಡಿ ಸಾಕು. ನೆಕ್ಸ್ಟ್ ವಿಡಿಯೋ ಸೈಲೆನ್ಸರ್ ಮಾತ್ರ ಇದು ಸೌಂಡ್ ಯಾವುದು ಒರಿಜಿನಲಿಟಿಯಾಗಿ ಯಾವುದು ಸೌಂಡ್ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ಹೇಳ್ತಾ ಇದ್ದೀನಿ. ನೋಡಿ ಸೇಮ್ RX ಥರ ಸೌಂಡು. ನಿಮಗೆ ಏನಾನ KB100 ಬಗ್ಗೆ ಡೌಟ್ ಇದ್ದರೆ ಸ್ವಲ್ಪ ಕಮೆಂಟಲ್ಲಿ ಹೇಳಿ. ನಾನು ಸ್ವಲ್ಪ ಟೈಮ್ ಇಲ್ಲ, ಆದರೆ ಆದಷ್ಟು ರೆಸ್ಪಾನ್ಸ್ ಬೇಗ ಕ್ವಿಕ್ಕಾಗಿ ಮಾಡ್ತೀನಿ. ಈ ಕಡೆ ಹ್ಯಾಂಡಲ್ ಇದ್ರೇ ಗಾಡಿಗೆ ಚೆನ್ನಾಗಿ ಲುಕ್ಕು. ಓಕೆ ಬಾಯ್. ಹಲೋ ರೈಡರ್ಸ್ MM93ಗೆ ಬಾಯ್.